ನನ್ನ ಹೆಸರು ಸಾಮ್ಯಾ ಕುಲ್ಸಮ್. ನಾವು ಸೆಕೆಂಡ್ ಇಯರ್ BA DVS ಕಾಲೇಜ್ ಆಫ್ ಆರ್ಟ್ಸ್ ಸೈನ್ಸ್ ಕಾಮರ್ಸಿಂದ ಮಾತಾಡ್ತಿದ್ದಾರೆ. ಇದು ನಮ್ಮ ಟಾಪಿಕ್ ಬಂದುಬಿಟ್ಟು ಬಜೆಟಿಂದ ನಮಗೆ ಏನು ಯೂಸ್ ಆಗ್ತಿದೆ, ಏನು ಯೂಸ್ ಆಗ್ತಿಲ್ವಾ, ಅದು ಪ್ರಾಪರ್ ವೇಯಲ್ಲಿ ಬಜೆಟ್ ಇಂಪ್ಲಿಮೆಂಟ್ ಆಗ್ತಿದೆ ಆಗಿಲ್ವಾ, ಅದು ನಮ್ಮ ಟಾಪಿಕ್. ಈಗ ಫಸ್ಟ್ ನಮ್ಮ ಸ್ಟೇಟ್ ಗೌರ್ಮೆಂಟ್ ಆ್ಯಂಡ್ ಕರ್ನಾಟಕ ಗೌರ್ಮೆಂಟಿಂದ ಬಗ್ಗೆ ಹೇಳ್ತಿದೆ ಅಂದರೆ ಸುಮಾರು ಪಾಲಿಸೀಸ್ ಬಂದಿದ್ದಾರೆ. ಅದರಿಂದ ಮೇನ್ ಪಾಲಿಸಿ ಡಿಗ್ರಿ ಆದಮೇಲೆ ನಮಗೆ 3,000 ತಿಂಗಳು ಬಂದಿದ್ದಾರೆ. ಅದರಿಂದ ಏಜ್ ಏನಿರುತ್ತೆ, ಲಾಂಗ್ ಟರ್ಮ್ ಗೋಲ್ ಏನಿರಲ್ಲ, ಶಾರ್ಟ್ ಟರ್ಮ್ ಆಗಿ ಇರುತ್ತೆ. ಲಾಂಗ್ ಟರ್ಮಲ್ಲಿ ಎಂಪ್ಲಾಯ್ಮೆಂಟ್ ಅಪರ್ಚುನಿಟೀಸ್ ಪ್ರೊವೈಡ್ ಮಾಡಿದೆ ಅಂದರೆ ಅದು ಲಾಂಗ್ ಟರ್ಮ್ ಆಗುತ್ತೆ. ಈಗ 3,000 ಸಿಗ್ತಾರೆ, ಮನೆಯಲ್ಲಿ ಇದು ತಿಂದು ಅದು ಇದಾಗುತ್ತೆ. ಇಲ್ಲ 5 ಇಯರ್ಸ್ ಗೌರ್ಮೆಂಟ್ ಅದು ಆದಮೇಲೆ ಅದು ನಮಗೆ ಏನು ಯೂಸ್ ಆಗೋಲ್ಲ. ಅದು ಎಂಪ್ಲಾಯ್ಮೆಂಟ್ ಅಪರ್ಚುನಿಟೀಸ್ ಕ್ರಿಯೇಟ್ ಮಾಡಬೇಕು. ಸೆಕೆಂಡಾಗಿ ಪೇಯ್ಡ್ ಇಂಟರ್ನ್ಶಿಪ್ ಆಗ್ತಿದೆ. ಅದರಿಂದ ನಮಗೆ ತುಂಬ ಪ್ರಾಬ್ಲಮ್ ಆಗ್ತಿದೆ. ಯಾರು ಡಿಸರ್ವೆನ್ಸ್ ಇರುತ್ತಾ ಅವರಿಗೆ ಏನು ಸಿಗ್ತಿಲ್ವಾ, ಅಂದರೆ ಮೆರಿಟ್ ಜಾಸ್ತಿ ಇದೆ, ಪರ್ಸೆಂಟೇಜ್ ಜಾಸ್ತಿ ಇದೆ, ಯಾರು ರಿಚ್ ಪವರ್ ಯಾರು ಹತ್ರ ಇರುತ್ತೆ ಅವರು ಅದಕ್ಕೆ ಯೂಸ್ ಮಾಡ್ತಿದ್ದಾರೆ. ಇಲ್ಲಿ ಮಿಸ್ಯೂಸ್ ಆಫ್ ಇಂಟೆಲೆಕ್ಚುಯಾಲಿಟಿ ಆಗ್ತಿದೆ ನಮ್ಮ ಹತ್ರ. ಮತ್ತು ಗೌರ್ಮೆಂಟ್ ಸಪ್ಲೈಸಲ್ಲೇ ಗೌರ್ಮೆಂಟ್ ಹಾಸ್ಪಿಟಲ್ಸಿಗೆ ಪ್ರಾಪರಾಗಿ ಬಜೆಟ್ ಅವರಿಗೆ ಸರ್ವ್ ಮಾಡ್ತೀರಾ ಅಂದರೆ ನಮಗೆ ನೀವು ಇಲ್ಲಿ ಈಗ ಫಾರ್ ಎಕ್ಸಾಂಪಲ್ ನಮ್ಮ ಮೆಗನ್ ಹಾಸ್ಪಿಟಲಲ್ಲಿ ಅಲ್ಲಿ ನಮಗೆ ಎಮರ್ಜೆನ್ಸಿ ವಾರ್ಡಲ್ಲಿ ಹೋಗೋದು ಅಂದರೆ ಕೆಳಗೆ ಕೂರಿಸಿ ಅವರಿಗೆ ಇದು ಟ್ರೀಟ್ಮೆಂಟ್ ಪ್ರೊಸೀಡ್ ಮಾಡ್ತಾರೆ. ಅಂದರೆ ಪ್ರಾಪರ್ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್ ಇರಲ್ಲ. ಗೌರ್ಮೆಂಟ್ ಸಪ್ಲೈ ಮಾಡ್ತಾರೆ, ನಮಗೆ ಅದು ಒಂದು ಏನು ಯೂಸೇ ಆಗ್ತಿಲ್ವಾ, ಬೆನಿಫಿಟ್ ಆಗ್ತಿಲ್ವಾ. ಅದು ಪ್ರಾಪರಾಗಿ ಸಿಸ್ಟಮ್ ವರ್ಕ್ ಮಾಡಬೇಕು. ಫಸ್ಟ್ ಗ್ರೌಂಡ್ ಲೆವೆಲಲ್ಲಿ ರೂರಲ್ ಎಂಪ್ಲಾಯ್ಮೆಂಟ್ ಆಗುತ್ತೆ. ಅಂದರೆ ವುಮೆನ್ಸ್ ಮೆನ್ನಿಂದ ಕಂಪೇರ್ ಮಾಡಿದ್ರೆ ಜಾಸ್ತಿ ಕೆಲಸ ಮಾಡ್ತಾರೆ, ಅವರಿಗೆ ಸಿಗೋದು ಸ್ಯಾಲ್ರೀಸ್ ಕಡಿಮೆ ಇರುತ್ತೆ. ಅಂದರೆ ಇಲ್ಲಿ ರೂರಲ್ ಎಂಪವರ್ಮೆಂಟಲ್ಲಿ ವುಮೆನ್ ಎಂಪವರ್ಮೆಂಟ್ ಹೈಲೈಟ್ ಆಗುತ್ತೆ. ಅಂದರೆ ನಮ್ಮದು ಗೌರ್ಮೆಂಟಲ್ಲಿ ಫಸ್ಟ್ ವುಮೆನ್ ಎಂಪವರ್ಮೆಂಟ್ಗೆ ಜಾಸ್ತಿ ಪ್ರಾಮಿನೆನ್ಸ್ ಕೊಡ್ತಾರೆ. ಅಂದರೆ ನಮಗೆ ಅದು ಯೂಸೇ ಆಗ್ತಿಲ್ವಾ. ನೀವು ಅದೇ ಟ್ರೆಡಿಷ್ನಲ್ ಬಿಲೀಫ್ಸ್ ಇರುತ್ತೆ, ಈ ಥರ ಮಾಡಬೇಕು. ಮತ್ತು ಡೆವಲಪ್ಮೆಂಟ್ ಗೌರ್ಮೆಂಟ್ ಹೇಳ್ತಾರೆ ರೂರಲ್ ಎಂಪವರ್ ಆಗಬೇಕು, ಡೆವಲಪ್ಮೆಂಟ್ ಅಂದರೆ ಅವರಿಗೆ ಪ್ರಾಪರ್ ಫಾರ್ಮರ್ಸಿಗೆ ರೀಚ್ ಆಗ್ತಿರೋ ಪಾಲಿಸೀಸ್ ಸ್ಕೀಮ್ಸ್ ಏನು ಇಂಪ್ಲಿಮೆಂಟ್ ಮಾಡಲ್ಲ. ಅಂದರೆ ಅವರಿಗೆ ಟ್ರ್ಯಾಕ್ಟರ್ಸ್ ಆಗಿರಲಿ, ಅವರಿಗೆ ಇಂಡೈರೆಕ್ಟಾಗಿ ಗೌರ್ಮೆಂಟ್ ಇಂಪ್ಲಿಮೆಂಟ್ ಮಾಡ್ತಾರೆ, ಕಾಮನ್ ಪೀಪಲ್ ಅವರಿಗೆ ಸುಮ್ಮನೆ ಹರಾಸ್ ಮಾಡಿಬಿಡ್ತಾರೆ ಅದರಿಂದ ಇದರಿಂದ ಅಂತ. ಅದಕ್ಕೋಸ್ಕರ ನಮ್ಮ ಗೌರ್ಮೆಂಟ್ ಏನು ಪಾಲಿಸೀಸ್ ಇಂಪ್ಲಿಮೆಂಟ್ ಮಾಡ್ತಾರೆ ಅದು ಪ್ರಾಪರ್ ಫಂಕ್ಷನ್ ಆಗ್ತಾರೆ. ಈಗ ಗ್ರೌಂಡ್ ಲೆವೆಲಲ್ಲಿ ಚೆಕ್ ಮಾಡಬೇಕು, ಅದು ಯಾರಿಗೆ ರೀಚ್ ಆಗ್ತಿದ್ದಾರಾ, ಯಾರು ಕರಪ್ಷನ್ ಮಾಡ್ತಿದ್ದಾರಾ, ಅದು ಒಂಚೂರು ಗಮನ ಇಟ್ಟು ಪಾಲಿಸೀಸ್ ಎಲ್ಲ ಇಂಪ್ಲಿಮೆಂಟ್ ಮಾಡಬೇಕು. ಪಾಲಿಸೀಸ್ ಇಂಪ್ಲಿಮೆಂಟ್ ಮಾಡ್ತೀನಿ, ಬಜೆಟ್ ಡಿಸೈಡ್ ಆಗಿದೆ ಅಂದರೆ ಹಾಗೆ ಬಿಟ್ಟು ಕೂತ್ಕೊಳ್ಬಾರ್ದು. ಅದು ಯಾರ್ಯಾರಿಗೆ ರೀಚ್ ಆಗ್ತಿದೆ, ಯಾರಿಗೆ ಬೆನಿಫಿಷಿಯಲ್ ಕೊಡ್ತಿದೆ, ಅದರಿಂದ ಏನು ಮೆರಿಟ್ಸ್ ಇದೆ, ಡಿಮೆರಿಟ್ಸ್ ಏನಿದೆ ಅದೆಲ್ಲ ಅದು ಪರವಾಗಿ ಯೋಚನೆ ಮಾಡಬೇಕು. ಅಂದರೆ ನಾವು GST ಪೇ ಮಾಡ್ತೀವಿ, ನಾವು ಸಿಟಿಸನ್ಸ್ ಆಫ್ ಇಂಡಿಯಾ ಇದೆ, ನಾವು ನಾಗರಿಕತೆ ಇಂಡಿಯಾದಲ್ಲಿ ನಮಗೆ ಹಕ್ಕಿದೆ. ನಾವು ಕೇಳಬೇಕು ಯಾಕೆ ಈ ಗೌರ್ಮೆಂಟ್ ಈ ಥರ ವರ್ಕ್ ಆಗ್ತಿದೆ, ನಾವು ಡೆಮೊಕ್ರೆಟಿಕ್ ಪ್ರಿನ್ಸಿಪಲ್ಸ್ ಫಾಲೋ ಮಾಡ್ತಿದ್ದೇನೆ, ನಮಗೆ ಅದೆಲ್ಲ ಕೇಳೋಕ್ಕೆ ಚಾನ್ಸ್ ಇದೆ, ಅಪರ್ಚುನಿಟಿ ಇದೆ ಅಂದರೆ ನಾವು ಕೇಳಬೇಕು ಯಾಕೆ ಈ ಥರ ಆಗ್ತಿದೆ. ಇದು ನಮ್ಮದು ಫ್ಯೂಚರ್ ಜನ್ರೇಷನಿಗೆ ಯೂಸ್ ಆಗುತ್ತೆ. ನನಗೆ ಗೊತ್ತು ರ್ಯಾಪಿಡ್ ಗ್ರೋತ್ ಆಫ್ ಪಾಪ್ಯುಲೇಷನ್ ಇದೆ, ಮತ್ತು ಯಾತಿಗೆ ಇದು ಪ್ರಾಪರ್ ಯೂಸ್ ಆಗ್ತಿಲ್ವಾ, ಇದು ನಮಗೆ ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ಸ್ ಯಾಕೆ ಆಗ್ತಿದೆ, ಪೇಯ್ಡ್ ಇಂಟರ್ನ್ಶಿಪ್ ಆಗ್ತಿದೆ, IT BT ಸೆಕ್ಟರ್ಸ್ ಏನು ಓದ್ತೀರಾ, ಏನು ಕೆಲಸಕ್ಕೆ ಹೋಗ್ತೀರಾ, ಈಗ ಡಿಗ್ರಿ ಮಾಡ್ತೀರಾ, ಕೂಲಿ ಕೆಲಸಕ್ಕೆ ಹೋಗ್ತೀರಾ, ಯಾಕೆ ನಮ್ಮ ಹತ್ರ ಕೆಲಸ ಇರಲ್ಲ. ಯಾಕೆ ಕೆಲಸ ಇರಲ್ಲ, ಗ್ರ್ಯಾಜುಯೇಷನ್ ಕಂಪಲ್ಸರಿ ಅಂತ ಮಾಡ್ತೀರಾ, ಓದ್ರಿ, ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ ಹೇಳ್ತೀರಾ. ನಾವು ಬೇರೆ ಊರಿಂದ ಈಗ ಕೆಲಸಕ್ಕೆ ಹೋಗ್ತೀರಾ, ಈಗ ಟ್ರಾವೆಲ್ ಎಕ್ಸ್ಪೆನ್ಸಸ್ನು ಅವರಿಗೆಲ್ಲ, ಈಗ ಬಸ್ ಚಾರ್ಜ್ ಇರುತ್ತೆ, ಅದು ಶಾರ್ಟ್ ಟರ್ಮ್ ಆಗಿರುತ್ತೆ, ಲಾಂಗ್ ಟರ್ಮ್ ಆಗಿ ಹೈಲೈಟ್ ಆಗಿರಲ್ಲ. ಲಾಂಗ್ ಟರ್ಮಲ್ಲಿ ಏನು ಯೂಸ್ ಆಗುತ್ತೆ ಅವರಿಗೆ ಫಸ್ಟ್ ಫ್ರೀಡಮ್ ಆಗಿ ಇರಬೇಕು, ಅದು ಫಸ್ಟ್ ಇಂಡಿಪೆಂಡೆಂಟ್ ಆಗಿ ಇರಬೇಕು, ಅವ್ರ ಮೇಲೆ ನಿಂತ್ಕೊಳ್ಬೇಕು, ಅಷ್ಟೊಂದು ಫಸ್ಟ್ ಫೋಕಸ್ ಮಾಡಬೇಕು. ಇದು ಒಂದು 5 ವರ್ಷಕ್ಕೆ ಸ್ಕೀಮ್ ಪಾಲಿಸೀಸ್ ಇಂಪ್ಲಿಮೆಂಟ್ ಮಾಡಿದರೆ 5 ವರ್ಷ ಬೇರೆ ಗೌರ್ಮೆಂಟ್ ಪರ್ಸ್ನಲ್ ಬೆನಿಫಿಟ್ಸಿಂದ ಸಿಟಿಸನ್ಸ್ ಪೀಪಲ್ಸ್ ಯಾರಿದೆ ಅವ್ರ ಬೆನಿಫಿಟ್ಗೋಸ್ಕರ ಮಾತಾಡಬೇಕು. ಥ್ಯಾಂಕ್ ಯು. ಇಲ್ಲಿ ಬಜೆಟ್ ಬಗ್ಗೆ ಹೇಳೋದೇನೆಂದರೆ, ಈ ಹಳ್ಳಿಗಳಿಗೆಲ್ಲ ರೋಡ್ ವ್ಯವಸ್ಥೆ ಇಲ್ಲ, ಆ ರೋಡ್ ವ್ಯವಸ್ಥೆಯನ್ನು ಕಲ್ಪಿಸ್ಬೇಕು. ಆಮೇಲೆ ಹಳ್ಳಿಗಳಿಗೆಲ್ಲ ಬಸ್ ವ್ಯವಸ್ಥೆ ಸರಿಯಾಗಿ ಆಗ್ತಿಲ್ಲ, ಆ ಬಸ್ ವ್ಯವಸ್ಥೆನೂ ಚೂರು ಅಭಿವೃದ್ಧಿ ಪಡಿಸ್ಬೇಕು. ಇದರಿಂದ ಹಳ್ಳಿಯಲ್ಲಿರುವಂಥ ರೈತರಿಗೆ ಸುಲಭ, ಅವರು ತಮ್ಮ ವಸ್ತುಗಳನ್ನು ಮಾರುಕಟ್ಟೆಗಳಿಗೆ ಸಾಗಿಸೋಕ್ಕೆ ಸುಲಭ ಆಗುತ್ತೆ. ಇದರಿಂದ ರಸ್ತೆಗಳ ನಿರ್ಮಾಣ ಮಾಡಬೇಕು ಹಳ್ಳಿಗಳಿಗೆ, ಮತ್ತು ಬಸ್ಗಳನ್ನು ಹಳ್ಳಿಗಳಿಗೆ ಬಿಡಬೇಕಂತ ಕೇಳ್ಕೊತೀನಿ. ಧನ್ಯವಾದಗಳು. ಇದೇ ಫೆಬ್ರವರಿ 1ನೇ ತಾರೀಕು ನಿರ್ಮಲಾ ಸೀತಾರಾಮ್ ಅವರು ಬಜೆಟ್ ಮಂಡನೆನ ಮಾಡ್ತಾ ಇದ್ದಾರೆ. ಬಜೆಟ್ ಮಂಡನೆ ತುಂಬ ಸಲ ಮಾಡಿದ್ದಾರೆ, ಅದರಿಂದ ಅನುಕೂಲಕ್ಕಿಂತ ಅನಾನುಕೂಲಗಳೇ ಜಾಸ್ತಿ ಆಗಿರೋದು. ಅನಾನುಕೂಲಗಳು ಏನಪ್ಪ ಅಂತಂದರೆ, ನಮ್ಮ ದೇಶ ಫಸ್ಟ್ ಆರ್ಥಿಕವಾಗಿ ಬೆಳಿಬೇಕಂತಂದರೆ ಅದು ಯೂತ್ಸ್ ಕೈಯಲ್ಲಿ ಇರೋದು. ಆ ಯೂತ್ಸಿಗೆ ಮೊದಲು ಚೆನ್ನಾಗಿ ಎಜುಕೇಷನ್ನ ಕೊಡಬೇಕು. ಎಜುಕೇಷನ್ ಅಂತ ಫೀಲ್ಡ್ ಅಂತ ಬಂದಾಗ ನಮ್ಮ ದೇಶಕ್ಕೆ ಮತ್ತು ಬೇರೆ ದೇಶಕ್ಕೆ ಕಂಪೇರ್ ಮಾಡಿದರೆ ಬೇರೆ ದೇಶದಲ್ಲೆಲ್ಲ ಕಡಿಮೆ ಫೀಸಲ್ಲಿ
ಉನ್ನತವಾದ ಶಿಕ್ಷಣವನ್ನು ನೀಡ್ತಾ ಇದ್ದಾರೆ. ಆದರೆ ನಮ್ಮ ದೇಶದಲ್ಲಿ ಯಾವ ಥರ ಪರಿಸ್ಥಿತಿ ಅಂತ ಅಂದರೆ, ಈ ಕಡೆ ಎಜುಕೇಷನ್ನು ಚೆನ್ನಾಗಿರಲ್ಲ, ಫೀಸ್ ನೋಡಿದ್ರೆ ಹೈ ಲೆವೆಲ್ ಫೀಸ್ ಇರುತ್ತೆ. ಈಗ ಮೆಡಿಕಲ್ ಕಾಲೇಜ್ಗಳು ಅಭಾವ ತುಂಬ ನಮ್ಮ ದೇಶದಲ್ಲಿ ತುಂಬ ಇರೋದ್ರಿಂದ ಎಲ್ಲರೂ USA ಆ ಕಡೆ ಎಲ್ಲ ಹೋಗಿ ಎಜುಕೇಷನ್ನ ಪಡಿತಾ ಇದ್ದಾರೆ. ಆದ್ರಿಂದ ಮೊದಲು ನಮ್ಮ ದೇಶನ ನಾವು ಅಭಿವೃದ್ಧಿ ಮಾಡೋಣ, ಬೇರೆ ದೇಶಕ್ಕೆ ನಮ್ಮ ಜನ ವಲಸೆ ಹೋಗೋದನ್ನ ನಿಲ್ಲಿಸೋಣ. ನಮ್ಮ ದೇಶದಲ್ಲಿ ಆದ್ರಿಂದ ಫಸ್ಟು ಎಜುಕೇಷನ್ ಫಸ್ಟ್ ಮೇನ್ ಅಂತ ಬಂದಾಗ ಎಜುಕೇಷನ್ ಫೀಲ್ಡ್ಗೆ ತುಂಬ ಯೋಚನೆ ಮಾಡಿ ಹಣನ ಬಿಡುಗಡೆ ಮಾಡಬೇಕು. ಆ ಹಣದಿಂದ ಎಲ್ಲ ವಿದ್ಯಾರ್ಥಿಗಳು ಯೂಸ್ನ ಪಡ್ಕೋಬೇಕು. ಇವಾಗ ಸ್ಕಾಲರ್ಶಿಪ್ ಅಂತ ಹೇಳ್ತಾರೆ, ಆ ಸ್ಕಾಲರ್ಶಿಪ್ ಒಬ್ಬರು ವಿದ್ಯಾರ್ಥಿನಿಗೆ ಬಂದರೆ ಇನ್ನೊಬ್ಬರು ವಿದ್ಯಾರ್ಥಿನಿಗೆ ಬರಲ್ಲ. ತುಂಬ ಸಲ ಅಪ್ಲೈ ಮಾಡ್ತಾರೆ, ಆದರೆ ಆ ಥರ ಎಲ್ಲ ಬರಲ್ಲ. ಆದ್ದರಿಂದ ಮೊದಲು ಎಜುಕೇಷನ್ನ ಫೀಲ್ಡ್ನ ತುಂಬ ಚೆನ್ನಾಗಿ ಅಭಿವೃದ್ಧಿ ಮಾಡಿದ್ರೆ ನಮ್ಮ ದೇಶ ಪ್ರಗತಿ ಕಾಣಲು ಸಾಧ್ಯ ಅಂತ ಹೇಳ್ಬೋದು. ಇವಾಗ ಜನಸಂಖ್ಯೆಯಲ್ಲೂ ಸಹ ನಮ್ಮ ದೇಶ ಫಸ್ಟ್, ಚೀನಾನೇ ಮುಂದಾಕಿದ್ದೀವಿ ನಾವು. ಅಂದರೆ ಬೇರೆ ಕಡೆ ಎಲ್ಲ ನೋಡ್ತಾ ಇದ್ರೆ ಅವ್ರ ಜನಸಂಖ್ಯೆನೂ ಕಮ್ಮಿ ಇದೆ, ಅವ್ರ ಎಜುಕೇಷನ್ ಮಟ್ಟನೂ ಚೆನ್ನಾಗಿದೆ. ನಮ್ದ್ರಲ್ಲಿ ಎಜುಕೇಷನ್ನು ಜಾಸ್ತಿ, ನಿರುದ್ಯೋಗನೂ ಕಮ್ಮಿ, ನಿರುದ್ಯೋಗಿಗಳೇ ತುಂಬ ಆಗಿದ್ದಾರೆ. ಆದ್ರಿಂದ ಫಸ್ಟ್ ಎಜುಕೇಷನ್ನ ಕಂಪಲ್ಸರಿಯಾಗಿ ಚೆನ್ನಾಗಿ ಕೊಟ್ಟು ನಮ್ಮ ಕಾಲೇಜಲ್ಲಿ ಮೆಡಿಕಲ್ ಕಾಲೇಜ್ ಆಗಿರ್ಬೋದು, ಇಂಜಿನಿಯರಿಂಗ್ ಕಾಲೇಜ್ ಆಗಿರ್ಬೋದು, ಉನ್ನತವಾದ ಕಾಲೇಜ್ಗಳನ್ನು ಸ್ಥಾಪಿಸಬೇಕಂತ ನಾನು ಕೇಳ್ತಾ ಇದ್ದೀನಿ. ಆದ್ದರಿಂದ ಬಜೆಟ್ ಮಂಡನೆ ಮಾಡುವಾಗ, ನಮ್ಮ ದೇಶದಲ್ಲಿ ಬಜೆಟ್ ಮಂಡನೆ ಮಾಡುವಾಗ ಯಾವ ಫೀಲ್ಡಿಗೆ ಜಾಸ್ತಿ ಬಜೆಟ್ ಮಂಡನೆ ಮಾಡಿದರೆ ಎಲ್ಲಿ ಅಭಿವೃದ್ಧಿ ಕಾಣುತ್ತೆ ಅಂತ ಹೇಳ್ಬೋದು. ನಂತರ ಗ್ರಾಮೀಣ ಪ್ರದೇಶದಲ್ಲಿ ನೋಡಿದ್ರೆ ಫಸ್ಟು ಟ್ರಾನ್ಸ್ಪೋರ್ಟೇಷನ್ ಇರಲ್ಲ. ಈಗ ಗ್ರಾಮೀಣ ಪ್ರದೇಶದಲ್ಲಿ ಸ್ಕೂಲ್ಗಳು ಸಹ ಇರಲ್ಲ. ಸ್ಕೂಲ್ಗಳಿಗೆ ಸಿಟಿಗೆ ಬರಬೇಕು ಅಂತ ಅಂದರೆ ಸ್ಟೂಡೆಂಟ್ಸ್, ಅವರಿಗೆ ಸಾರಿಗೆ ವ್ಯವಸ್ಥೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದರಿಂದ ಅವ್ರಿಗೆ ಸಾರಿಗೆ ಬೇಕು. ಆಮೇಲೆ ವಿದ್ಯುತ್ ಶಕ್ತಿನೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಂದಿನ ಕರೆಂಟ್ ಇಲ್ಲ ಅಂದರೆ ಮನೇಲಿ ಇರೋಕ್ಕಾಗಲ್ಲ. ಆಮೇಲೆ ಅದೇ ರೈತರಿಗೆ ನೆಕ್ಸ್ಟ್ ದೇಶ ಅಂತ ಬಂದಾಗ ಮೊದಲು ಎಜುಕೇಷನ್ ಬರುತ್ತೆ, ನೆಕ್ಸ್ಟ್ ರೈತರು ಬರ್ತಾರೆ. ರೈತರಿಗೆ ಒಳ್ಳೊಳ್ಳೆ ಸಬ್ಸಿಡಿನ ಕೊಡಬೇಕು. ಅದರಿಂದ ಅವರು ಸಬ್ಸಿಡಿಗಳನ್ನು ಯೂಸ್ ಮಾಡ್ಕೊಳ್ಳೋ ಮೂಲಕ ಒಳ್ಳೊಳ್ಳೆ ಬೆಳೆಗಳನ್ನು ಬೆಳೀತಾರೆ. ಅದರಿಂದ ನಮ್ಮ ದೇಶ ಆರ್ಥಿಕವಾಗಿ, ಟೆಕ್ನಾಲಜಿನೂ ಅಷ್ಟೇ ತುಂಬ ಚೆನ್ನಾಗಿ ಟೆಕ್ನಾಲಜಿ ಕೊಡಬೇಕು. ಇವಾಗ ಅವಾಗ್ಲಿನ ಥರ ನೇಗಿಲು ಅದನ್ನೆಲ್ಲ ಯೂಸ್ ಮಾಡ್ಕೊಂಡು ಮಾಡ್ತಾ ಹೋದ್ರೆ ಸಮಯದ ಅಭಾವನೂ ಆಗುತ್ತೆ. ಆದ್ರಿಂದ ಅವರಿಗೆ ತಂತ್ರಜ್ಞಾನ ಎಂಬ ಇದನ್ನ ಅಳವಡಿಸ್ಬೇಕು. ಇದರಿಂದ ರೈತರು ಚೆನ್ನಾಗಿ ಇದು ಮಾಡ್ತಾರೆ. ಅದರಿಂದ ಸಾಕಷ್ಟು ಹಳ್ಳಿಗಳನ್ನ ಅಭಿವೃದ್ಧಿ ಮಾಡಬೇಕು. ಗಾಂಧೀಜಿಯವರು ಹೇಳಿದ್ರು, ನಿಜವಾದ ಭಾರತ ಎನ್ನುವುದು ಹಳ್ಳಿಗಳಲ್ಲಿದ್ದೀವಿ ಹೊರತು ಪಟ್ಟಣಗಳಲ್ಲಿ ಅಂತ. ಅದರಿಂದ ಫಸ್ಟ್ ಗ್ರಾಮೀಣ ಪ್ರದೇಶಗಳನ್ನು ಬೆಳವಣಿಗೆ ಮಾಡಿ, ನಂತರ ಶಿಕ್ಷಣ ಇಲಾಖೆ ಅದರಲ್ಲೂ ಸಹ ಚೆನ್ನಾಗಿ ಬೆಳವಣಿಗೆ ಮಾಡಬೇಕಂತ ಹೇಳಿ ಹಣಕಾಸು ಬಜೆಟ್ ಮಂಡನೆ ಮಾಡ್ತಿರೋದು ಎಲ್ಲರಿಗೂ ಖುಷಿಯಾದ ವಿಷಯನೇ. ಆದರೆ ಅದನ್ನು ಎಲ್ಲಿಗೆ ಎಷ್ಟು ಮಾಡಬೇಕು ಎಂಬುದನ್ನು ಯೋಚನೆ ಮಾಡಿ ಬಜೆಟ್ ಮಂಡನೆ ಮಾಡಿದ್ರೆ ನಮ್ಮಂಥ ಯೂತ್ಸ್ಗಳಿಗೂ ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳ್ತಿದ್ವಿ. ಥ್ಯಾಂಕ್ ಯು.